ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ, RSS ಸಂಘ ಏನಿದೆಯಲ್ಲ ಅದರ ನಿಲುವಿನಂತೆ ಇರಬಾರದು ಸರ್ಕಾರ ಅಂತಕ್ಕಂಥದ್ದು, ತಾವು ಇದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ರಿ. ರಾಷ್ಟ್ರೀಯ ಸ್ವಯಂ ಸಂಘ ಒಂದು ಧಾರ್ಮಿಕ ಸಂಸ್ಥೆ, ಅದು ಅದರ ಬಾಡಿಗೆ ಧರ್ಮ ಪ್ರಚಾರದ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ಸಾಧ್ಯ. ಹಿಂದೂ ಸಂಘಟನೆಗೋಸ್ಕರ ಕೆಲಸ ಮಾಡೋದು, ಅದು ಯಾವುದೇ ಹಿಂಸೆಯಲ್ಲಿ ತೊಡಗಿಲ್ಲ. ಹಿಂಸೆಯಲ್ಲಿ ತೊಡಗಿದ್ದಕ್ಕೆ ನಾವು ಯಾವುದೂ ಸಂದರ್ಭ ಸಿಕ್ಕಿಲ್ಲ. ಅದು ಸಂಘಟಿತವಾಗಿ ಅಹಿಂಸಾತ್ಮಕವಾಗಿ ಹಿಂದೂ ಧರ್ಮ ಪ್ರಸಾರವನ್ನು ಮಾಡ್ತಾಯಿದೆ. ಅದರ ಬಗ್ಗೆ ಅಷ್ಟು ಸರ್ಕಾರ RSS ಬಗ್ಗೆ ಅಷ್ಟು ವಿರೋಧ ಮಾಡುವ ಅಗತ್ಯ ಇಲ್ಲ. ಅದು ಕೇವಲ ತುಷ್ಟೀಕರಣ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಾನು ರಾಜಕೀಯದಲ್ಲಿ ಇಲ್ಲ. ವಿಶ್ವ ಹಿಂದೂ ಪರಿಷತ್ತಾಗಲಿ ಯಾವುದೇ ಆಗಲಿ ಧಾರ್ಮಿಕ ಕಾರ್ಯ ಮಾಡೋದಕ್ಕೆ, ಸೇವಾ ಕಾರ್ಯಕ್ಕೆ ಬೆಂಬಲ. ರಾಜಕೀಯದಲ್ಲಿ ನಾನು ತಟಸ್ಥ, ಯಾವ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲದೆ. ಚುನಾವಣೆ ಬಂತು, ನಾನು ಕರ್ನಾಟಕದಲ್ಲಿ ಇರುವುದಿಲ್ಲ, ಬೇರೆ ಕಡೆಯಲ್ಲೇ ಪ್ರವಾಸ ಮಾಡ್ತೇನೆ. ರಾಜಕೀಯ ಸಂಪರ್ಕ ಇಲ್ಲದೆ ಯಾರು ಹಿಂದೂ ಧರ್ಮ ಪ್ರಸಾರ ಮಾಡ್ತಾರೆ ಅವರಿಗೆ ನಮ್ಮ ಬೆಂಬಲ ಇದೆ. ರಾಜಕೀಯದಿಂದ ದೂರ ಇದ್ದೇನೆ. ಒಳ್ಳೆಯ ಕೆಲಸಕ್ಕೆ ಯಾರೇ ಮಾಡಲಿ ಅವರಿಗೆ ನಾನು ಬೆಂಬಲ ಕೊಡ್ತೇನೆ, ಇಷ್ಟೇ. ತಾವು ಗಾಂಧೀಜಿಯವರ ಆದರ್ಶಗಳನ್ನು ಒಪ್ತಕ್ಕಂಥವ್ರು ಅಂತ, ಆಗಲೇ ಅವರು ಪಾಪ ತೀರ್ಕೊಂಡಿದ್ದ ದಿವಸ ತಾವು ಉಪವಾಸ ಮಾಡಿದ್ರಿ. ಹೌದು, ಗಾಂಧೀಜಿಯವರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಆದರೆ ಕೆಲವು ವಿಚಾರ ಒಪ್ಪದೇ ಇರಬಹುದು. ನಾವು ಯಾರಿಗೂ ಎಲ್ಲ ವಿಷಯದಲ್ಲಿಯೂ ಅವರನ್ನೇ ನಾನು ಪೂರ್ತಿ ಅವಲಂಬಿಸಿದ್ದೇನೆ ಅಂತಿಲ್ಲ. ನಮ್ಮದು ಸ್ವತಂತ್ರ ವ್ಯಕ್ತಿತ್ವ. ಕೆಲವು ವಿಷಯದಲ್ಲಿ ಅವರು ಅಷ್ಟು ಮುಂದೆ ಹೋಗಬಾರದಿತ್ತು. ಒಂದು ನನಗೆ ಅಸಮಾಧಾನ, ಕಾಶ್ಮೀರದಲ್ಲಿ ಆಕ್ರಮಣ ನಡೀತಾ ಇರುವಾಗ 10 ಕೋಟಿ ರೂಪಾಯಿಯನ್ನು ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಉಪವಾಸ ಮಾಡಿದ್ದು ನನಗೆ ಅಷ್ಟು ಸಮಾಧಾನ ಇಲ್ಲ. ಆದರೆ ಹಿಂದೂ ಮುಸ್ಲಿಂ ಶಾಂತಿ ಸ್ಥಾಪನೆಗೆ, ಸೌಹಾರ್ದಕ್ಕೆ ಅವರೇನು ಪ್ರಯತ್ನ ಮಾಡಿದ್ದಾರೆ, ನೌಖಾಲಿ ಯಾತ್ರೆ, ಇದನ್ನೆಲ್ಲ ಅಭಿನಂದಿಸ್ತೇನೆ. ಗಾಂಧೀಜಿಯವರ ಅನೇಕ ಕಾರ್ಯಗಳನ್ನು ಅಭಿನಂದಿಸ್ತೇನೆ. ಕೆಲವೊಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಕೂಡ ನಮಗಿದೆ. ಅವರದೇ ಪಕ್ಷದಲ್ಲಿ ಸಾಗಿ ಬಂದಂಥ ಇಂದಿರಾ ಗಾಂಧಿ ಅವರು ತುರ್ತನ್ನು ಘೋಷಿಸಿದಾಗ ತಾವು ವಿರೋಧ ಮಾಡಿದ್ದೇವೆ. ಆದರೆ ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ಭೇಟಿಯಾದಾಗ ನಮ್ಮಲ್ಲಿ ಬಹಳ ಭಕ್ತಿ ಅಭಿಮಾನ ತೋರಿಸಿದ್ದಾರೆ. ಅವರ ಜೊತೆಗೆ ಒಳ್ಳೆಯ ಸಂಬಂಧ ನನಗೆ ಇತ್ತು. ಅನೇಕ ಸಲ ಭೇಟಿಯಾಗಿದ್ದೇನೆ. ನಮ್ಮ ವಿಷಯದಲ್ಲಿ ಅವರು ಮತ್ತು ರಾಜೀವ್ ಗಾಂಧಿಯವರು ಒಳ್ಳೆಯ ಭಾವನೆಯಲ್ಲಿದ್ದರು. ಸಾಮಾನ್ಯವಾಗಿ ಜನಕ್ಕೆ ಈ ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣ ವಿಶ್ವೇಶತೀರ್ಥ ಸ್ವಾಮಿಗಳು ಅಂದರೆ ಎಲ್ಲದಕ್ಕೂ ಹೋರಾಟದ ಮನೋಭಾವ ಇದೆ, ಬೇಗ ಮುನ್ನುಗ್ತಾರೆ ಅನ್ನುವಂಥ ಮಾತು ಹೇಳ್ತಾರೆ. ಕೆಲವು ಸಲ ಮಾಧ್ಯಮದವರೇ ನಮ್ಮನ್ನು ಒಂದು ಕೇಳ್ತಾರೆ, ನಾವು ಪ್ರತ್ಯೇಕಿಸ್ತೇವೆ. ನಾನಾಗಿ ಮುಂದೆ ಬರುವುದಿಲ್ಲ. ಪ್ರತಿಯೊಂದಕ್ಕೂ ಏನು ಬಂದರೂ ಪೇಜಾರ ಸ್ವಾಮಿಗೆ ಅಭಿಪ್ರಾಯ ಏನು ಅಂತ ಎಲ್ಲರಿಗೂ ಕುತೂಹಲ ಬಂದು ಕೇಳ್ತಾರೆ. ನಾನು ಮುಕ್ತ ಅವಕಾಶ ಎಲ್ಲರಿಗೂ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಷ್ಟ ಸಾಮಾಜಿಕ ಕಳಕಳಿ ಅದು, ಬಹಳ ಬೇಗ ಸ್ಪಂದಿಸುವಂಥ. ಮತ್ತು ನಮ್ಮ ಮೇಲೆ ಯಾರಾದರೂ ಆಕ್ಷೇಪಿಸಿದರೆ ನೇರವಾಗಿ ಉತ್ತರ ಕೊಡ್ತೇನೆ. ಆ ಜನತೆಯ ಜೊತೆಗೆ ಅಂಥ ಸಂಬಂಧ ಇಟ್ಟುಕೊಳ್ತೀನಿ ಹೊರತು ನಾನು ಅಂತ ಯಾವುದೇ ಥರದಿಂದ ಪ್ರತಿಯೊಂದರಲ್ಲಿಯೂ ಪ್ರವೃತ್ತಿ ಮಾಡುವಂಥ ಆ ಥರದ ಒಂದು ಪ್ರಸಿದ್ಧಿಯ ಉದ್ದೇಶ ನನಗಿಲ್ಲ. ಯಾವುದೇ ಪ್ರಸಿದ್ಧಿಯ ಉದ್ದೇಶ ನನಗಿಲ್ಲವೇ ಇಲ್ಲ. ಮತ್ತು ಕೇಳಿದಾಗ ನಾನು ಅಭಿಪ್ರಾಯ ತಿಳಿಸ್ತೇನೆ. ಸನ್ಯಾಸತ್ವ ಆ ದೀಕ್ಷೆಗೆ ಹೆಸರು ಕೆಡಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಇದರ ಬಗ್ಗೆ ಸನ್ಯಾಸ ಅಂದರೆ ಹೇಗಿರಬೇಕು ಆ ಸನ್ಯಾಸಿ ಅಂತ? ಸನ್ಯಾಸದ ಬಗ್ಗೆ ಬಹಳ ಕಟ್ಟುನಿಟ್ಟಾದ ನಿಯಮ ಇದೆ. ಅದಕ್ಕೋಸ್ಕರ ಚಿಕ್ಕ ಬಾಲ್ಯದಲ್ಲಿ ಸನ್ಯಾಸ ಕೊಡಬಾರದು. ಪ್ರಬುದ್ಧರಾದ ಮೇಲೆ ಅವರಿಗೆ ಸನ್ಯಾಸ ಕೊಡಬೇಕು. ಸನ್ಯಾಸದ ಜವಾಬ್ದಾರಿ ತಿಳ್ಕೊಂಡೇ ಅವರು ಸನ್ಯಾಸ ಸ್ವೀಕಾರ ಮಾಡಬೇಕು. ಚಿಕ್ಕ ಬಾಲ್ಯದಲ್ಲಿ ಸನ್ಯಾಸ ಕೊಡೋದನ್ನು ನಾನು ಬದಲಾಯಿಸಬೇಕು ಅಂತ ನಮ್ಮ ಅಪೇಕ್ಷೆ. ಸನ್ಯಾಸಿಗಳಿಗೆ ನಿಷ್ಠರಾಗಿರಬೇಕು ಆದರೆ ತಾವು ಏನಾದರೂ ತಮ್ಮ ಸಂದೇಶ ಏನಾದರೂ ಇದೆಯಾ ಅವರಿಗೆ? ಒಂದು, ಅವರಿಗೆ ಇಂದ್ರಿಯ ನಿಗ್ರಹ ಬೇಕು, ಬ್ರಹ್ಮಚರ್ಯ ಪಾಲನೆ, ಯಾವುದೇ ಥರದ ಕೆಟ್ಟ ಚಟಗಳು ಇರಬಾರದು, ಜ್ಞಾನ ತತ್ವಜ್ಞಾನ ಅದರ ಅಭ್ಯಾಸ ಆಗಿರಬೇಕು. ಈ 3 ಬೇಕು. ಅವರು ಯಾವುದೇ ಥರದ ದುಶ್ಚಟಗಳಿಗೆ ಬಲಿಯಾಗಬಾರದು ಮತ್ತು ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದ ಒಂದು ಬ್ರಹ್ಮಚರ್ಯದ ಭಂಗ ಆಗಿರಬಾರದು. 2ನೇದು. 3ನೇದು ಸರಿಯಾದ ಜ್ಞಾನ ಸಂಪತ್ತು ಬೇಕು. ಕೊನೆಯದಾಗಿ ಜನತೆಗೆ ಯಾವ ಸಂದೇಶ ಹೇಳಿ ಈ ಸಂದರ್ಭದಲ್ಲಿ? ಇವತ್ತು ನಮ್ಮ ಜನತೆಯಲ್ಲಿ ಒಂದು ರಾಷ್ಟ್ರಭಕ್ತಿ ಬೆಳೆಯಬೇಕು. ದೊಡ್ಡ ಇದು ಒಂದು ಭ್ರಷ್ಟಾಚಾರ, ಒಂದು ದುರ್ವ್ಯಸನ, ಇದರಿಂದ ಮುಕ್ತವಾದ ಸಮಾಜ ನಿರ್ಮಾಣ ಆಗಬೇಕು. ಪತಿ ಪತ್ನಿಯರ ಸಂಬಂಧ, ತಂದೆ ತಾಯಿಯರ ಸಂಬಂಧ, ಇದೆಲ್ಲ ಕೌಟುಂಬಿಕ ಸಂಬಂಧ ಉತ್ತಮ ರೀತಿಯಿಂದ ಇರಬೇಕು. ಇಂಥ ಸಮಾಜವನ್ನು ಕಾಣುವ ಆಶಯ ನನ್ನದು. ಮಾಧ್ಯಮದವ್ರಿಗೆ ಏನಾದರೂ ಹೇಳ್ತೀರಾ? ಮಾಧ್ಯಮದವರು
ಕೆಲವು ಸಣ್ಣ ಸಣ್ಣ ವಿಷಯಗಳಿಗೆ ಅತಿಯಾದ ಮಹತ್ವ ಕೊಡದೆ ಮತ್ತು ಹಿಂಸೆ ಅಶ್ಲೀಲಗಳಿಗೆ ಹೆಚ್ಚು ಪ್ರಚಾರ ಕೊಡದೆ ಒಳ್ಳೆಯ ವಿಚಾರಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಸಮಾಜದಲ್ಲಿ ನೀತಿ ಸಂಸ್ಕೃತಿ ಬೆಳೆಯುವಂತಹ ಕಾರ್ಯ ಮಾಧ್ಯಮದವರಿಂದ ವಿಶೇಷವಾಗಿ ಆಗಬೇಕು ಅಂತ ಬಯಸ್ತಾ ಇದ್ದೇವೆ. ಇಷ್ಟೊತ್ತು ತಮ್ಮ ಜೊತೆಗೆ ಮಾತಾಡೋದಕ್ಕೆ ಅನಂತ ಧನ್ಯವಾದಗಳು. ಆತ್ಮೀಯರೇ, ಇದು ಯತಿವರೇಣ್ಯರ ಹೃದಯಾಂತರಾಳದ ಮಾತು. ಒಬ್ಬ ಸನ್ಯಾಸಿ ಹೇಗಿರಬೇಕು ಅಂತಂದರೆ, ಆ ಹೆಸರೇ ಹೇಳುತ್ತೆ, ಸತ್ ನ್ಯಾಸ ಅಂತ. ಭಗವಂತನಲ್ಲಿ ಜ್ಞಾನವನ್ನು ನೆಡ್ತಕ್ಕಂಥದ್ದು, ಭಗವಂತನ ಹೃದಯದಲ್ಲಿ ಜ್ಞಾನವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಇಂದ್ರಿಯ ನಿಗ್ರಹ. ಅದನ್ನು ಶಮದಮಾದಿ ಷಟ್ಕ ಸಂಪತ್ತಿ ಅಂತ ಕರೀತಾರೆ. ಚಿತ್ತ ವೃತ್ತಿ ನಿರೋಧ ಮಾಡಬೇಕು. ನಮ್ಮ ಇಂದ್ರಿಯ ಚಾಪಲ್ಯ ಹಲವು ಕಡೆ ಹರಿದಾಡ್ತಾ ಇರುತ್ತೆ. ಅದೆಲ್ಲವನ್ನು ಹಿಡಿದು ಬಂಧನ ಮಾಡಿ ಭಗವಂತನಲ್ಲಿ ತಾನು ಆ ದಿವ್ಯ ಮನಸ್ಸನ್ನು ಸ್ಥಾಪನೆ ಮಾಡೋದಿದೆಯಲ್ಲ, ಅದು ಸನ್ಯಾಸಿಯ ಪರಮಗುರಿ ಮತ್ತು ಆತನ ನಡೆ ಕೂಡ ಅದೇ. ಹೀಗೆ ಯತಿಗಳು ತಮ್ಮ ಆಶ್ರಮದ ಚೌಕಟ್ಟನ್ನು ನಿಭಾಯಿಸಿದಲ್ಲಿ ಬಹುಶಃ ಸಮಾಜ ಕೂಡ ಅವರಿಂದ ಪ್ರೇರಿತರಾಗುತ್ತೆ. ಭಗವಂತನತ್ತ ಅವರ ಮನಸ್ಸುಗಳನ್ನು ಮಾಡಲಿಕ್ಕೆ ಅವರು ಆ ಮೂಲಕ ಪ್ರೇರಕರಾಗ್ತಾರೆ ಅನ್ನುವಂಥ ಮಾತುಗಳನ್ನು ಸ್ವಾಮೀಜಿಗಳಾಡಿದ್ದಾರೆ. ಈ ಕಾರ್ಯಕ್ರಮ ತಮ್ಮ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.